ಸಭಾ ಪಂಡಿತರಲ್ಲಿ ಹೌದು ಸವಿನಯದ ಪ್ರಾರ್ಥನೆ. ಹೌದು ವಕ್ರತುಂಡ ಮಾಕಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯದು ಸರ್ವದ ಎನ್ನುತ್ತಾ ಶಿವಹರ ಮನೋಹರ ಮುಖಣ್ಣರ ಮೂರ ಲೋಕದೊಡೆಯ ಮುಖಣ್ಣ ಶಿವರಾಯ ಪಂಚಮುಖದ ಪರಮೇಶ್ವರ ಪಾತಾಳ ಗಂಗಿ ನೌಕೋಟಿ ನಾರಾಯಣ ಕೈಲಾಸದೊಡೆಯ ಒಡೆಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾದಂತ ಯಾರಿಪ್ಪ ಅವರು? ಗುರುಗೌರಿ ಸೋಮೇಶ್ವರ ಪಾದಕ್ಕೆ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೈಲಾಸದಲ್ಲಿ ಗುರುನಾಥನ ಸೇವೆಯನ್ನ ಮಾಡಿ ಸಾಣಿ ಬೇರಾಗಿ ಸವದ ಸರಗಂಧ ಕೊಟ್ಟಾಗಿ ನವಿದು ಗುರುವಿನ ಸಂಬಂಧ ತನ್ನ ಶರೀರ ಮುಡುಪಿಟ್ಟ ಅಂತ ಗುರುವಿನನ್ನ ಕರೆದುಕೊಂಡು ಮರ್ತ್ಯಲೋಕಕ್ಕೆ ಬಂದು ಯಾವೊಂದ ಮೂರರ ಮುಂಗಡಿಯಲ್ಲಿ ಕಲ್ಲಗತ್ತಿಗೆಯನ್ನ ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿದಂತವರು. ಹೌದು ಪವಾಡ ಪುರುಷನಾದಂತವರು. ಹೌದು ಸಿದ್ಧ ಪುರುಷನಾದಂತವರು. ಯಾರಿಪ್ಪ ಅವರು? ಯಾವನಪ್ಪ ಯೋಗಿನಾದ ಮೋಗ ಸಿದ್ಧನ ಪಾದಕ್ಕೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಏನೈತ್ರಿಪ್ಪ? ಈ ವರ್ಷ ಚಿಟ್ಟಿ ಜಾತ್ರೆ. ಹೌದು ರಾಮಣ್ಣ ಹೇಳಿ ಸರ. ರವಿವಾರ ದಿವಸ. ಹೌದು 12ನೇ ತಿಂಗಳ ತಾರೀಖ್ 1. ಹೌದು ಅಮೋಘ ಸಿದ್ಧ ಮುತ್ಯಾಂತ ಚಟ್ಟಿ ಜಾತ್ರೆ ರವಿವಾರ ದಿವಸ ಬರ್ತದ. ಹೌದು ನೋಡ್ರಿ ಎಂತಾದ ದೇವರ ಜಾತ್ರೆಪ್ಪ ಅಂತಂದ್ರ ಎಂತಾದ್ರಿಪ್ಪ? ಅಮೋಘ ಸಿದ್ಧನ ವಾರ ರವಿವಾರ, ಅಮಾವಾಸ್ಯೆ ರವಿವಾರ, ಜಾತ್ರೆನೂ ರವಿವಾರ. ಎಲ್ಲಾ ರವಿವಾರ ದಿವಸ ಆ ಮುತ್ಯಾನ ಜಾತ್ರೆ ಎಲ್ಲ ಸುತ್ತ ಮ್ಯಾಗಿನ ಎಲ್ಲ 21 ಧರ್ಮರು, 101 ಮಂದಿ ಧರ್ಮರು, ಎಲ್ಲ ನಾಡಿಮ್ಯಾಗಿನ ಸತ್ಯಸಿದ್ಧರು ಎಲ್ಲರೂ ಭೆಟ್ಟಿಗೆ ಪಲ್ಲಕ್ಕಿಯನ್ನು ತಗೊಂಡು ಅಲ್ಲಿ ಗುಡ್ಡಕ್ಕೆ ಬರ್ತಾರ. ಎಲ್ಲಾ ಜಗತ್ತಿನೊಳಗಿನ ಭಾವಿಕ ಭಕ್ತರೆಲ್ಲ ಬಂದು ಅಮೋಘ ಸಿದ್ಧ ಮುತ್ಯಾನ ದರ್ಶನ ಮಾಡಿ ಸಿದ್ಧರ ಭೆಟ್ಟಿಯನ್ನು ನೋಡಿ, ಸರ್ವ ಸಿದ್ಧರ ಭೇಟಿ ನೋಡಿ ತಮ್ಮ ತಮ್ಮ ಜನ್ಮವನ್ನ ಪಾವನ ಮಾಡ್ಕೊಳ್ಳೋದದ. ಹೌದು ನಾವು ನೀವು ಕೂಡಿ ಪ್ರತಿ ವರ್ಷ ಹೆಂಗ ಚಟ್ಟಿ ಜಾತ್ರೆ ಬರ್ತದ, ಈ ವರ್ಷ ಕೂಡ ಚಟ್ಟಿ ಜಾತ್ರೆ. ನಾವು ನೀವು ಎಲ್ಲಾರು ಹೋಗಿ ಅಮೋಘ ಸಿದ್ಧನ ಸೇವೆಯನ್ನ ಮಾಡಿ, ಅಮೋಘ ಸಿದ್ಧನ ದರ್ಶನ ಮಾಡಿ, ಆ ಸಿದ್ಧರ ಭೇಟಿಯನ್ನ ನೋಡಿ ಎಲ್ಲಾರು ಪುನೀತರಾಗಿ ಬರೋ ಅಂತೇಳಿ ತಮಗೆಲ್ಲರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಯನ್ನ ಹೇಳಿ ರಾಮಣ್ಣ ಹೇಳಿ ಸರ. ಒಂದು ಮಾತು ಏನು ಹೇಳೋದಪ್ಪ ಅಂತಂದ್ರ, ಏನ್ ಹೇಳ್ಬೇಕಂದ್ರಿ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಮೋಘ ಸಿದ್ಧಂದ ಚಟ್ಟಿ ಜಾತ್ರೆಗೆ ಎಲ್ಲಾ ನಾಡಿ ಮೇಗಿನ ಭಕ್ತರು ಬರ್ತಾರ. ವಿಶೇಷವಾದಂತ ಸಿದ್ಧರ ಭೇಟಿ ನಾವು ನೀವು ನೋಡ್ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ನನ್ನ ಅಪ್ಪ ಅಮೋಘ ಸಿದ್ಧನ ಜಾತ್ರೆಗೆ ಹೋಗಿ ನಿಮ್ಮ ಜನ್ಮ ಪಾವನ ಮಾಡ್ಕೊಂಡು ಬರ್ಬೇಕಾಗ್ಯದ. ಅಂತ ಶಕ್ತಿ ಎಲ್ಲಿದಪ್ಪ ಅಂತಂದ್ರ ಅಮೋಘ ಸಿದ್ಧ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ನಾವು ಮಾಡಿದಂತ ಕರ್ಮಗಳನ್ನ ನಾಶ ಮಾಡವ ಯಾರಪ್ಪ ಅಂತಂದ್ರೆ ನನ್ನ ಅಪ್ಪ ಯೋಗಿನಾದ ಅಮೋಘ ಸಿದ್ಧದಾನ. ಬೇಡಿದವರಿಗೆ ಬೇಕಾದ ಕೊಡುವಂತ ಶಕ್ತಿ ಯಾರಲ್ಲದ? ನನ್ನಪ್ಪ ಅಮೋಘ ಸಿದ್ಧನ ಬಲ್ಯದ. ಹೌದು ನಾವು ನೀವು ಹೋಗಿ ಎಲ್ಲಿ ಮುಮ್ಮೆಟ್ಟ ಗುಡ್ಡಕ್ಕೆ ಹೋಗಿ ಅಮೋಘ ಸಿದ್ಧನ ದರ್ಶನ ಮಾಡಿ ನಮ್ಮ ಜನ್ಮ ಪಾವನ ಮಾಡಿಕೊಂಡು ಬರೋನು. ತಾವೆಲ್ಲರೂ ಭಾವಿಕ ಭಕ್ತರು ಬಂದು ಆ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ದರ್ಶನ ಮಾಡಿ ನಿಮಗೆಲ್ಲರಿಗೆ ಶರಣಾರ್ಥಿಯನ್ನ ಹೇಳಿ ನಮ್ಮ ಲಕ್ಷ್ಮಣ ಒಂದಿನ ಕ್ಯಾಲಿ ಹಾಡಿ